ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಪುಟ್ಟಪ್ಪಜ್ಜಾರ್. ನಾವಿವತ್ತು ಏನು ನೋಡ್ತಾ ಇದ್ದೀವಿ, ಚಿಕ್ಕಮಗಳೂರು ಜಿಲ್ಲೆಯ ಕಲ್ಲೆತ್ತಿಗಿರಿ ಫಾಲ್ಸನ್ನು. ಇಲ್ಲಿ ಎಡಬಿಡದೆ ಸತತವಾಗಿ ಮಳೆ ಸುರಿಯುತ್ತಿರುವ ಕಾರಣ ಇಲ್ಲಿ ರುದ್ರ ನರ್ತನವನ್ನು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ನೀರು ಧುಮುಕ್ತಾ ಇದೆ ಅನ್ನೋದು, ಬೋರ್ಗ್ ಹರಿತಾ ಇದೆ ಅಂತ ನೋಡ್ತಾ ಇದ್ದೀವಿ. ಒಬ್ಬೊಬ್ಬೊಬ್ಬ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಂಥ ಒಂದು ಬೋರ್ಗರಿತವಾದ ಅಲೆಗಳು. ನೋಡಿ ಎಷ್ಟು ಮಟ್ಟಿಗೆ ನೀರು ಮೇಲಿಂದ ಧುಮುಕ್ತಾ ಇದೆ ಅನ್ನೋದನ್ನು ಸಹ ನಾವೀಗ ನೋಡ್ತಾ ಇದ್ದೀವಿ. ರುದ್ರ ರಮಣೀಯ ದೃಶ್ಯವನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಇಲ್ಲಿ ಮಳೆ ಆಗ್ತಾ ಇದೆ ಅಂದರೆ ಸತತ ಎಡಬಿಡದೆ ಮಳೆ ಆಗ್ತಾ ಇದೆ. ಎಡಬಿಡದೆ ಸುರಿಯುತ್ತಿರುವ ಮಳೆಯ ಕಾರಣ ಇಲ್ಲಿಯ ರಸ್ತೆಗಳಲ್ಲಿ ಅಲ್ಲಲ್ಲಿ ತುಂಬ ಫಾಲ್ಸ್ಗಳು ತಾನಾಗಿ ತಾವು ಸೃಷ್ಟಿಯಾಗಿದೆ. ಅದೇ ರೀತಿಯಾಗಿ ಅಲ್ಲಲ್ಲಿ ಒಂದು ಸ್ವಲ್ಪ ಗುಡ್ಡ ಕುಸಿತಗಳು ಕಂಡು ಬಂದಿದ್ದು, ಮರಗಿಡಗಳು ಸಹ ರಸ್ತೆಗೆ ವಾಲಿರುವುದನ್ನು ಸಹ ನಾವು ನೋಡ್ಬೋದಾಗಿದೆ. ಹಾಗಾಗಿ ಒಂದು 2-3 ದಿನಗಳ ಕಾಲ ಒಂದು ಸ್ವಲ್ಪ ಮಳೆ ಕಡಿಮೆ ಆಗೋ ತನಕ ಆದಷ್ಟು ಇಂಥ ಸ್ಥಳಗಳಿಗೆ ಬರುವುದನ್ನು ಕಡಿಮೆ ಮಾಡಿದರೆ ತುಂಬ ಉತ್ತಮ ಅಂತ ನನ್ನ ಒಂದು ಅನಿಸಿಕೆ. ಹಾಗೆ ಮುಳ್ಳಯ್ಯನಗಿರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿರೋದನ್ನು ಸಹ ನಾನೊಂದು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಎಷ್ಟು ಮಟ್ಟಿಗೆ ಭೀಕರವಾಗಿರ್ತಕ್ಕಂಥ ಆಕ್ಸಿಡೆಂಟ್ ಆಗಿತ್ತು ಅನ್ನೋದನ್ನು ತೋರಿಸ್ತೇನೆ, ಜನ ಹೆಚ್ಚಾದ ಕಾರಣ. ಹಾಗಾಗಿ ಮಳೆ ಹೆಚ್ಚಾಗಿರುವುದರಿಂದ ಪ್ರವಾಸಿಗರು ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಬಂದರೆ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಈಗೇನು ನೋಡ್ತಿದ್ದಾರೆ, ಇದು ಚಿಕ್ಕಮಗಳೂರಿನ ಹೆಬ್ಬೆ ಫಾಲ್ಸ್. ಇದು ಸಹ ಬೋರ್ಗರಿತವಾಗಿ ಧುಮುಕ್ತಾ ಇರೋದನ್ನು ನೀವೀಗ ನೋಡ್ತಾ ಇದ್ದೀರಾ. ಹಾಗೆ ನಾವು ಈಗ ಮುಳ್ಳಯ್ಯನಗಿರಿ ಪೀಕ್, ಚಿಕ್ಕಮಗಳೂರಿನ ಸ್ವರ್ಗ ಅಂತ ಕರಿತೇವೆ. 6300 ಅಡಿಗಳ ಎತ್ತರದಲ್ಲಿ, ಅಂದರೆ ಮುಳ್ಳಯ್ಯನಗಿರಿಯ ಬೆಟ್ಟದ ಮೇಲೆ ನಿಂತ್ಕೊಂಡು ನಾವು ನೋಡಿದರೆ ಬೆಟ್ಟದಲ್ಲಿ ಮೋಡವಿದೆಯೋ ಅಥವಾ ಮೋಡದಲ್ಲಿ ನಾವಿದೆಯೋ ಅನ್ನೋದು ಸಹ ಗೊತ್ತಾಗೋದಿಲ್ಲ. ಆ ಸುಂದರವಾದಂಥ ಕ್ಷಣವನ್ನು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಯಾವ ರೀತಿಯಾಗಿದೆ ಅನ್ನೋದನ್ನು ಸಹ ನೀವೀಗ ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದೃಶ್ಯಗಳು ಇವು. ಮನಸ್ಸಿಗೆ ಮುದವನ್ನು ನೀಡಿದಂಥ ಕ್ಷಣಗಳು. ಯಾವ ರೀತಿಯಾಗಿ ಮೋಡ ತೇಲ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ವಾವ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಕ್ಷಣ ಇದು. ನಂತರ ನಾವೀಗ ಸ್ವಾಮಿ ಮುಳ್ಳಪ್ಪ ಸ್ವಾಮಿಯ ದರ್ಶನವನ್ನು ಪಡೆಯೋಣ. ಮುಳ್ಳಪ್ಪ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ನಂತರ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿತ್ತು, ಬರಬೇಕಾದ್ರೆ ಯಾವ ರೀತಿ ಒಂದು ಆಕ್ಸಿಡೆಂಟ್ ಆಗಿತ್ತು ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ದಯವಿಟ್ಟು ಇನ್ನೊಂದು ಸ್ವಲ್ಪ ದಿವಸ, ಈ ಆಷಾಢ ಮಾಸಗಳು ಕಳೆಯೋ ತನಕ ಮಳೆಗಳು ಹೆಚ್ಚಿರೋದ್ರಿಂದ ಪ್ರವಾಸಿಗರು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಹೋದರೆ ಉತ್ತಮ. ಆಗ ಇಂಥ ಸಿಚುವೇಶನ್ಗಳು ನಡೆಯಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗೇನು ನೋಡ್ತಾ ಇದ್ದೀರಾ, ಇದು ಫುಲ್ ಟ್ರಾಫಿಕ್ ಜಾಮ್ ಆಗಿ, ಆಕ್ಸಿಡೆಂಟ್ ಆಗಿ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಹೋದರೆ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.